ಸೆಲಾ ಪಾಸ್. ಇದನ್ನು ತವಾಂಗ್ ಕಣಿವೆಯ ಗೇಟ್ವೇ ಅಂತಲೂ ಕರಿತೀವಿ. ಚಳಿಗಾಲದಲ್ಲಿ ಇಲ್ಲಿನ ರಸ್ತೆ ಕಂಪ್ಲೀಟಾಗಿ ಹಿಮದಿಂದ ಮುಚ್ಚಿ ಹೋಗುತ್ತೆ. ಹಾಗಾಗಿ ಈ ಸ್ಥಳವನ್ನು ಸಾರಿಗೆ ವ್ಯವಸ್ಥೆಗೆ ಬಳಸೋದಿಲ್ಲ. ನಾನೀಗ ಅದು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ, ಇದು ಇವತ್ತು ನಮ್ಮ ಪ್ರಯಾಣದ ಅರುಣಾಚಲ್ ಪ್ರವಾಸದ 3ನೇ ದಿನ. ನಾವೀಗ 13,700 ಫೀಟ್ ಮೇಲ್ಗಡೆ ಸೆಲಾ ಸರೋವರ ಅಂತಲೂ ಇದೆ, ಸೆಲಾ ಲೇಕ್ ಅಂತ. ಈಗ ನೋಡ್ಬೋದು ಎಲ್ಲ ಕಡೆನೂ ಫಾಗ್ ಕಂಪ್ಲೀಟಾಗಿ ಆವರಿಸಿದೆ. ಮೇಲ್ಗಡೆ ಕಾಣ್ತಾ ಇದೆ ಒಂದು ಟೆಂಪಲ್, ಅಲ್ಲಿಗೆ ಹತ್ತಿದ್ವಿ. ಆದರೆ ನಮಗೆ ಆಕ್ಸಿಜನ್ ಕಡಿಮೆ ಆಗಿರೋದ್ರಿಂದ ಒಂಥರ ತಲೆ ತಿರುಗ್ತಾ ಇತ್ತು. ಹಾಗಾಗಿ ಅಲ್ಲಿಂದ ಇಳ್ಕೊಂಡು ಬಂದ್ವಿ. ನಾವು ಬರುವಾಗ ಈ ಪ್ರದೇಶ ತುಂಬ ಕ್ಲಿಯರ್ ಆಗಿತ್ತು. ಈಗ ಫುಲ್ಲು ಫಾಗಿಂದ ತುಂಬಿಕೊಂಡಿದೆ. ನೀವು ನೋಡ್ಬೋದು ಈ ದ್ವಾರ ಹೇಗಿದೆ. ನನ್ನ ಅಂಕಲ್ ಕೂಡ ಒಬ್ಬರು ಸೈನಿಕರು, 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಒಂದು ಸ್ಟೋರಿ ಅಂದರೆ ಜಸ್ವಂತ್ ಸಿಂಗ್ ರಾವತ್ರವರ ಬಗ್ಗೆ. ಇವರು ರೈಫಲ್ ಮ್ಯಾನ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. 1962ರ ಇಂಡೋ ಚೈನಾ ಯುದ್ಧದಲ್ಲಿ ವೀರ ಮರಣವನ್ನು ಅಪ್ಪುತ್ತಾರೆ. ಆದರೂ ಕೂಡ ಇವರಿಗೆ ಇಂದಿಗೂ ಕೂಡ ದಿನದ ಊಟ, ಚಹಾ, ರಜೆ, ಬಡ್ತಿಗಳನ್ನು ಕೊಡಲಾಗುತ್ತೆ. ಇವರು 72 ಗಂಟೆಗಳ ಕಾಲ ಏಕಾಂಗಿಯಾಗಿ ಹೋರಾಡಿ 300ಕ್ಕೂ ಹೆಚ್ಚು ಶತ್ರುಗಳನ್ನು ಹೊಡೆದು ಉರುಳಿಸ್ತಾರೆ. ಅದೇ ಪ್ರದೇಶದ ನೊರಾ ಮತ್ತು ಸೆಲಾ ಎನ್ನುವಂಥ ಹೆಣ್ಣು ಮಕ್ಕಳು ಇವರಿಗೆ ಚೀನಿಯರೊಂದಿಗೆ ಹೋರಾಡೋದಕ್ಕೆ ನೆರವನ್ನು ಕೊಡ್ತಾರೆ. ಈಗ ಅವರು ರೈಫಲ್ ಮ್ಯಾನ್ನಿಂದ ಬಡ್ತಿ ಪಡೆದು ಮೇಜರ್ ಜನರಲ್ ಆಗಿದ್ದಾರೆ. ಅರುಣಾಚಲ್ ಪ್ರದೇಶದ ಪ್ರವಾಸದ 3ನೇ ದಿನದಲ್ಲಿ ನಾವು ಸೆಲಾ ಲೇಕ್ ಅನ್ನುವಂಥ ಪ್ರದೇಶಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಹಂಗ ನೋಟವನ್ನು ನೋಡ್ಬೋದು. ನಾವು ತವಾಂಗ್ಗೆ ಹೋಗ್ತಾ ಇರುವಂಥ ದಾರಿಯಲ್ಲಿ ಜಸ್ವಂತ್ ಗರ್ ಅನ್ನುವಂಥ ಒಂದು ಸ್ಥಳ ಇದೆ. ಇದನ್ನ ಜಸ್ವಂತ್ ಸಿಂಗ್ ರಾವತ್ ಅವರ ನೆನಪಿಗಾಗಿ ಕಟ್ಟಲಾಗುತ್ತೆ. ಇವರು 1962 ನವೆಂಬರ್ 17ರಲ್ಲಿ ವೀರ ಮರಣವನ್ನು ಅಪ್ತಾರೆ. ಯಾಕೆ ಅಂದರೆ 300 ಜನರು ಚೈನಾದಿಂದ ಅಟ್ಯಾಕ್ ಮಾಡ್ತಾರೆ. ಅವರ ಆಕ್ರಮಣವನ್ನು ತಡೆ ಹಿಡಿದು ಭಾರತಕ್ಕೆ ದಾಳಿ ನಡೆಸದಂತೆ ಮಾಡ್ತಾರೆ. ಹಾಗಾಗಿ ಅವರ ನೆನಪಿಗಾಗಿ ಈ ಮೆಮೋರಿಯಲ್ನ ಕಟ್ಟಲಾಗಿದೆ. ಇಲ್ಲಿ ಅವರ ಒಂದು ಮಂದಿರವನ್ನು ಕೂಡ ಕಟ್ಟಲಾಗಿದೆ. ಈ ಮಂದಿರದ ಮೇನ್ ಉದ್ದೇಶ ಅಂದರೆ ಈಗಲೂ ಕೂಡ ಜಸ್ವಂತ್ ಸಿಂಗ್ ರವರು ಸೈನಿಕರನ್ನು ಹಾಗೂ ಜನರನ್ನು ರಕ್ಷಿಸ್ತಾರೆ ಅನ್ನುವಂಥ ಭಾವನೆ ಇದೆ. ಅವರು ಯೂಸ್ ಮಾಡಿದಂಥ ಚಪ್ಪಲಿಗಳನ್ನು ಇಲ್ಲಿ ಇಡಲಾಗಿದೆ. ಮೇಲೆ ನೋಡಿದರೆ ಬಂಕರ್ ಕೂಡ ಕಾಣಸಿಗುತ್ತೆ. ಅಂದಿನ ಬಂಕರ್ಗಳು ಹೇಗಿತ್ತು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ಸಂಗತಿಯನ್ನು ಇಲ್ಲಿ ಕಾಣ್ಬೋದು. ಜಸ್ವಂತ್ ಸಿಂಗ್ ರವರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್.